ಒಂದು ಕೆಲಸ ಮಾಡಿ, ಪ್ರೈವೇಟ್ ಜಾಗ ಅವ್ರು ಕ್ಲೀನ್ಲಿನೆಸ್ ಇಟ್ಟಿಲ್ಲ, ಫೈನ್ ಹಾಕಿ ಒಂದು ನೋಟಿಸ್ ಇಶ್ಯೂ ಮಾಡಿ ಪ್ಲೀಸ್ ಮೇಡಮ್. ನೋಟಿಸ್ ಇಶ್ಯೂ ಮಾಡಿ, ಎಲ್ರಿಗೂ ನೋಟಿಸ್ ಇಶ್ಯೂ ಮಾಡಿ, ಕಠಿಣ ಕ್ರಮ ತಗೊಳ್ತೀವಿ. ಎಲ್ಲ ದಾಖಲೆಯಲ್ಲಿದ್ದು ಈ ಖಾತೆ ಮಾಡಿದೆ 5 ವರ್ಷದಿಂದ ತಗೊಳ್ಳಿ ಮೇಡಮ್, ಇದು ಫಾಲೋ ಅಪ್ ಮಾಡಿ. ನಾನು ಫಾಲೋ ಅಪ್ ಮಾಡ್ತೀನಿ ಅಣ್ಣ. ಆಯಿತು ಸರ್, ಕಂದಾಯ ಅಲ್ಲಟ್ಲ ನೀರು ಬಿಳಿ ಕಟ್ಟಿಸ್ಕೊಂಡಾರೋ, ಕಂದಾಯ ಕಟ್ಟಿಸ್ಕೊಂಡಾರೋ, ಖಾತೆ ಈ ಖಾತೆ ಯಾರು ಸರ್ ಹೇಗೊಡು ಅದೇನು ಡಾಕ್ಯುಮೆಂಟ್ ನಾನು ಫಾಲೋ ಅಪ್ చేస్తాను. ಇವೇನು ಎತ್ತರ ಬೋಂಡ ಎತ್ತರ ಬೋಂಡ್ರ ಸರ್. ಥ್ಯಾಂಕ್ ಯು ಸರ್, ಭಾಳ ಖುಷಿ ಆಗಿ. ಎಲ್ಲಿ ಮನೆ? ಹೌದಾ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಹೌದಾ, ಗೊತ್ತು ಸರ್. ಸೂಪರ್. ಇಲ್ಲ ಯಜಮಾನ್ರಿ ಇಲ್ಲೇ ಹೋಗಿದ್ದಲ್ಲ ಮನೆಗೆ, ಅದು ಇಸ್ಕೊಂಡು ಶಿವಣ್ಣ ಅವಡೇ ರಮ್ಮಂಟ್ ಮೇಲ್ರಲ್ಲೇ ರಾ ಪ್ಲೀಸ್ ರಾ ಸರ್. ನಮಸ್ಕಾರ ಸರ್, ನಾನು ಚಿಕ್ಕಬಳ್ಳಾಪುರ MLA ಸರ್. ಅಜ್ಜಿ ನಮಸ್ಕಾರ ಅಣ್ಣ. MLA ನಮ್ದು ಮಂಡ್ ಕಳಿಸ್ತಾಳೆ. ಹೌದಾ, ಎಲ್ಲ ಒಂದು ಆಶೀರ್ವಾದ ಮಾಡಮ್ಮ. ಆಶೀರ್ವಾದ ಮಾಡಮ್ಮ, ನೀವು ನಿಮ್ಮ ಆಶೀರ್ವಾದ. ಆಯ್ತಮ್ಮ, ತುಂಬಾ ಗಲೀಜಾಗೋಗಿದೆ. ಇಲ್ಲ ಕ್ಲೀನ್ ಮಾಡಿಸ್ತೀನಿ, ಕ್ಲೀನ್ ಮಾಡಿಸ್ತೀನಿ. ಅದಕ್ಕೋಸ್ಕರ ನಮ್ಮೂರವರು ಅಂತ ನಾನು ಮಾಡಿಸ್ತೀನಿ. ಸರಿ ಗೊತ್ತು. ಅವ್ರ ಮನೆ ಎದುರುಗಡೆನೆ ನಮ್ಮ ಮನೆ ಪೆರೇಸಂದ್ರದಲ್ಲಿ. ನಾಗೇಶ್ ಅಣ್ಣ ಏನಾಗಬೇಕು? ನಾಗೇಶ್ ಅಣ್ಣ ನಮ್ದು ರತ್ತೆ ಮಗ. ಸರಿ ಬಿಡಿ, ಹರಿ ಅಣ್ಣ ನಾಗೇಶ್ ಅಣ್ಣ ಎಲ್ಲ ನಮ್ಮ ಫ್ರೆಂಡ್ಸ್. ವಿಜಯಮ್ಮ ಇದಾರಲ್ಲ ಗೊತ್ತು, ಅವರು ನಮ್ಮ ಅತ್ತೆ ಮಗ. ಥ್ಯಾಂಕ್ಸ್ ಅಜ್ಜಿ, ನಿಮ್ಮ ಆಶೀರ್ವಾದ. ಬರಲ್ಲ ಅಜ್ಜಿ? ಅಣ್ಣ ಹೂನಜ್ಜಿ, ಅದೇ ನೆಕ್ಸ್ಟ್ ವಾರ್ಡ್ ಬರ್ತೀವಿ. ಅಣ್ಣ ಆರಾಮಿದ್ದೀರ? ಏನು ತೊಂದರೆ ಇಲ್ಲ? ಆರಾಮಾಗಿ ನಿಶ್ಚಿಂತೆಯಿಂದ ಬಿಸ್ನೆಸ್ ಮಾಡಿ ಬರ್ತೀನಿ ಅಣ್ಣ. ಅಣ್ಣ ಇದು ಏನಾದರೂ ಸಮಸ್ಯೆ ಇದ್ದರೆ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಅವ್ರು ಕಂಪ್ಲೇಂಟ್ ಬರೆದ್ರೆ ನಾನು ಆನ್ಲೈನಲ್ಲೇ ಅವ್ರು ಸ್ಪಂದಿಸಿ ಅಧಿಕಾರಿಗಳನ್ನ ಮನೆ ಹತ್ರನೇ ಸಾಲ್ವ್ ಮಾಡ್ತೀನಿ. ನಾನು QR ಕೋಡ್ಸ್ ನಾನು ಸ್ಟಿಕ್ಕರ್ ಮೆತ್ತಲ ಇಲ್ಲೆಲ್ಲಾದರೂ ಓಪನ್ ವುಡ್ ಮೇಲೆ ಇಲ್ಲೆಲ್ಲ ಇಲ್ಲಿ ಮೆತ್ತಿ ಗ್ಲಾಸ್ ಅಲ್ಲಿ ನಿಲ್ಲಲ್ಲ ಅಲ್ಲೆಲ್ಲ ಅಲ್ಲಿ ಇದು ವೇಯಿಂಗ್ ಮಿಷಿನ್ ಇದೆ. ಬಾ ಸರ್, ಏನಿಲ್ಲ, ಏನಾದ್ರು ಪ್ರಾಬ್ಲಮ್ ಹೇಳ್ಬೇಕು ಅಂದರೆ QR ಕೋಡ್ ಸ್ಕ್ಯಾನ್ ಮಾಡಿ ನನಗೆ ಹೇಳಿದ್ರೆ ನಾನು ಸ್ಪಂದಿಸ್ತೀನಿ ಸರ್. ಯಾಕೆಂದರೆ ಪ್ರತಿಯೊಬ್ಬರು ಬಂದು ಅರ್ಜಿ ಕೊಡೋಕ್ಕಾಗಲ್ಲ, ಅವ್ರು ಹೇಳಿದ್ರೆ ಸಾಕು, ನಾನು ರಿಯಾಕ್ಟ್ ಮಾಡ್ತೀನಿ. ಬರ್ತೀನಣ್ಣ, ಥ್ಯಾಂಕ್ ಯು. ಈಗ ರಸ್ತೆ ಚರಂಡಿ ಅವಕಾಶ ಇದು ಮಾಡ್ಕೊಡ್ತೀನಿ. ಮುಂದಿನ ಸಲ ಇನ್ನೊಂದು ಅವಕಾಶ ಮಾಡಿಕೊಡಿ, ಅವೆಲ್ಲ ರೆಡಿ ಮಾಡ್ತೀನಿ. ಯಾಕೆ ಮಾಡಿಕೊಟ್ಟಿಲ್ಲ ಅಣ್ಣ? 70,000 ಮೇಡಮ್ ಪ್ಲೀಸ್ ಮೇಡಮ್, ಒಟ್ಟು 2 ಖಾತೆ ಕೊಟ್ಟಿದ್ದೀನಿ, ಇದು 3ನೇದು. ದಯವಿಟ್ಟು 4ನೇದು ದಯವಿಟ್ಟು ಫಾಲೋ ಅಪ್ ಮಾಡಬೇಕು ಅಣ್ಣ. ನಾನೇ ಸಾಲ್ವ್ ಮಾಡಿ ನಿಮ್ಮ ಮನೆ ಹತ್ರಕ್ಕೆ ನಾನೇ ಮೇಡಮ್ ರೆಡಿ ಮಾಡಿ ಮನೆ ಹತ್ರಕ್ಕೆ ನಾನೇ ಬಂದು ಕೊಡ್ತೀನಿ. ಬರಲ್ಲ ಅಣ್ಣ? ಬಾ ಅಣ್ಣ, ಇದು ಖಾತೆ ಕ್ಲಿಯರ್ చేయిస్తాను. ಹ್ಞೂ ಸರ್, ಇವನಿಗೆ ₹1 ಇದ್ದಂಡ నేను క్లియర్ చేపిస్తాను. ಸಲಾಮ್ ಅಲೈಕುಮ್. ಅಮ್ಮ ಅಮ್ಮ ಹೇಳಮ್ಮ. ಈಗ ಸೈಟ್ ಇದೆಯಾ ನಿಮಗೆ? ಇದು ಕೊಟ್ಟಿದ್ದಾರೆ ಅಷ್ಟೇ, ಅದು ಸುಮ್ಮನೆ ಮೋಸ ಮಾಡಿದ್ರು ನಮಗೆ. ಇರಕ್ ಮನೆ ಇಲ್ಲ ಸರ್, ತುಂಬಾ ಬಾಡಿಗೆ, ಮಕ್ಕಳು ಬೇರೆ ಓದಿಸ್ಬೇಕು ನಾವು. ನಮ್ಮ ತಂಗಿದು ರೇಷನ್ ಕಾರ್ಡ್ ಹಾಕಿದೀವಿ, ಅಕ್ನಾಲೇಜ್ಮೆಂಟ್ ಕೊಟ್ಟಿದ್ದಾರೆ, ಅದು ಮಾಡ್ಕೊಡ್ತಾ ಇಲ್ಲ. ಯಾರು ರೇಷನ್ ಕಾರ್ಡ್ ಯಾರು ಬರುತ್ತೆ ಸರ್? ಸರ್ ಫುಡ್ ಇನ್ಸ್ಪೆಕ್ಟರ್ ಯಾಕೆ ಜಾಯ್ನ್ ಆಗಿಲ್ಲ ಅವರು? ತಗೊಳ್ಳಿ ಇಟ್ಕೊಳ್ಳಿ. ಇದು ಅಮ್ಮ ನಿಮ್ಮ ನಂಬರ್ ಬರೀರಮ್ಮ. ಅಮ್ಮ ನಿಮ್ದು ರೇಷನ್ ಕಾರ್ಡ್ ಅಲ್ವಾ? ಇದು ಏನಿಲ್ಲ, ಅವರು ನಮ್ಮ ಮತ್ತದ್ರಲ್ಲಿ ಇದ್ದಾರೆ ಬೇರೆದಲ್ಲಿ, ಅದು ತೆಗಿಬೇಕು, ಅದು ತೆಗಿತಾ ಇಲ್ಲ. ನಾನು ಮಾಡಿಸ್ತೀನಿ, ನಂಬರ್ ಹಾಕಿ. ಅಮ್ಮ ಈಗ ನಾನು ನಿಮಗೆ ಅವ್ರನ್ನೇ ಒಂದು ಕೆಲಸ ಮಾಡಿ ಇದರಲ್ಲಿ ಬರೀ ರೇಷನ್ ಕಾರ್ಡ್ದು ಫುಡ್ ಇನ್ಸ್ಪೆಕ್ಟರ್ ನಾವು ಜೊತೆಯಲ್ಲಿ ಕರ್ಕೊಂಡ್ಬಂದು ಅಲ್ಲೊಂದು ಮನೆ ಇಲ್ಲೊಂದು ಮನೆ ಒಂದು, ಆಮೇಲೆ ಆಫೀಸರ್ನೇ ಕರ್ಕೊಂಡ್ಬರ್ತೀವಿ, ಇಲ್ಲೇ ಕ್ಲಿಯರ್ ಮಾಡಿಸ್ತೀನಿ ನಾನು. ಬರ್ಲಾಕ ಅಕ್ಕ? ನಿಮ್ಮದು BPL ಕಾರ್ಡ್ ಎಲ್ಲ ಇದೆಯಾ? ಹೌದಾ ಅಕ್ಕ? ಡೀಟೇಲ್ಸ್ ಕೊಡ್ತೀರಾ ಅಕ್ಕ ನನಗೆ? ತಗೊಂಬಕ್ಕ ಫಾಲೋ ಅಪ್ ಮಾಡ್ತೀನಿ. ಅಮ್ಮ ಬರ್ತೀನಿ. ಹಾಂ ಭಯ್ಯ ಆಜಾ. ಈಗ ನಮಸ್ತೆ ಚಿಕ್ಕಬಳ್ಳಾಪುರ, ಇಂಟಿಂಟಿಗೆ ಕಾಣುತ್ತೆ. ಆರಾಮ ಖಾತೆಗೆ ಏನು ಸಮಸ್ಯೆ ಇಲ್ಲಣ್ಣ? ನಮ್ದೇನು ಖಾತೆ ಇಲ್ಲ, ಖಾತೆ ಆಗಿದೆ. ಥ್ಯಾಂಕ್ಸ್ ಅಣ್ಣ, ಎಲ್ಲ ಮನೆಗೆ ಹೋಗ್ತಿದ್ದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೌದಾ, ಥ್ಯಾಂಕ್ ಯು ಅಣ್ಣ. లేదు తిరిగి వస్తాను. ఇంకెలా